ಹಲೋ ಮಕ್ಕಳೇ, ನಾವಿವತ್ತು ಪಾರ್ಟ್ನರ್ಸ್ ಎಕ್ಸಿಕ್ಯೂಟಿವ್ಸ್ ಅಕೌಂಟ್ ಈ 6 ಮಾರ್ಕ್ಸ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಕ್ವೆಶ್ಚನಲ್ಲಿ A, B and C are partners sharing profits and losses in the ratio 5:3:2. Their balance sheet as on 31/3/2024 was as follows. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾರೆ. ಈ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್, ಜನರಲ್ ರಿಸರ್ವ್ ಇಲ್ಲ ಏನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಇದ್ದರೆ ಕೂಡ ಅವ್ರಿಗೆ ಫಸ್ಟು ಶೇರ್ ಮಾಡಬೇಕಾಗುತ್ತೆ. ಓಕೆ, ಬ್ಯಾಲೆನ್ಸ್ ಶೀಟ್ ಆದಮೇಲೆ ಕೆಲವು ಅಡ್ಜಸ್ಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಸಿ ಡೈಡ್ ಆನ್ 1/10/2024 and partnership deed has provided the following. ಸೊ ಸಿ ಅಕ್ಟೋಬರಲ್ಲಿ ತೀರ್ಕೊಂಡಿದ್ದಾನೆ. ಮಾರ್ಚಿಂದ ಅಕ್ಟೋಬರ್ ತನಕ 6 ಮಂತ್ಸ್ ಟೈಮ್ ಅವ್ನು ಬದುಕಿದ್ದಾಗ ಅವ್ನಿಗೆ ಏನೇನು ಪಾಲು ಬೇಕೋ ಅದೆಲ್ಲ ನಾವು ಅವನಿಗೆ ಕೊಡಬೇಕಾಗುತ್ತೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಫಸ್ಟು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಏನೇನಿದೆಯೋ ಆ ಶೇರನ್ನು ಅವ್ನಿಗೆ ಕೊಟ್ಬಿಡೋಣ. ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಅವ್ನು ಜಾಯ್ನ್ ಆದಾಗ ಎಷ್ಟು ತಂದಿದ್ದಾನೋ ಅದನ್ನು ಅವನಿಗೆ ಫಸ್ಟು ರಿಟರ್ನ್ ಮಾಡಬೇಕು, 20,000. ನೆಕ್ಸ್ಟು ರಿಸರ್ವ್ ಇದೆ. ರಿಸರ್ವಲ್ಲಿ ಅವನ ಶೇರ್ ಎಷ್ಟಿದೆ ಅದನ್ನು ನಾವು ಅವನಿಗೆ ಕೊಡಬೇಕು. 6,000 ರಿಸರ್ವಲ್ಲಿ 2/10 ಡಿವೈಡ್ ಮಾಡಿ ಆಮೇಲೆ ಅದನ್ನು 6,000ಅಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಅವನ ಶೇರ್ ಅವನಿಗೆ ಕೊಡ್ಬೋದು ಬೈ ಜನರಲ್ ರಿಸರ್ವ್ 1,200. ನೆಕ್ಸ್ಟು ಅಡ್ಜಸ್ಟ್ಮೆಂಟಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಪರ್ ಆ್ಯನಮ್ ಅಂತ ಇದೆ. ಕ್ಯಾಪಿಟಲ್ ಅವ್ನು ತೊಗೊಂಬಂದಿದ್ದೆ ಎಷ್ಟು, 20,000. 20,000ಗೆ 10% ಇಂಟ್ರೆಸ್ಟ್ ಇಂಟು ಅವನಿದ್ದಿದ್ದು 6 ಮಂತ್ಸ್ ಮಾತ್ರ, ಸೊ 6/12. ಆವಾಗ ನಮಗೆ 1,000 ರೂಪೀಸ್ ಸಿಗುತ್ತೆ. ಓಕೆ, ನೆಕ್ಸ್ಟು ಗುಡ್ ವಿಲ್ ಆಫ್ ದಿ ಫರ್ಮ್ ಟು ಬಿ ವ್ಯಾಲ್ಯೂಡ್ ಆ್ಯಟ್ 3 times ದ ಆ್ಯಾವ್ರೇಜ್ ಪ್ರಾಫಿಟ್ ಆಫ್ ಲಾಸ್ಟ್ 4 years. ಲಾಸ್ಟ್ 4 years ಪ್ರಾಫಿಟ್ಸ್ ಆರ್ ಎಸ್ ಫಾಲೋಸ್. ಸೊ ಇಲ್ಲಿ 4 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ. ಅದರ ಬೇಸಿಸ್ ಮೇಲೆ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಇದಕ್ಕೆ ಒಂದು ವರ್ಕಿಂಗ್ ನೋಟ್ನ ನಾವು ಮಾಡಬೇಕಾಗುತ್ತೆ ಬರೀ ಗುಡ್ ವಿಲ್ಗೋಸ್ಕರ. ಸೊ ವರ್ಕಿಂಗ್ ನೋಟಲ್ಲಿ ಫಸ್ಟು ನಾವು ಆ್ಯಾವ್ರೇಜ್ ಪ್ರಾಫಿಟ್ನ ಕಂಡುಹಿಡಿಬೇಕು. ಆ್ಯಾವ್ರೇಜ್ ಪ್ರಾಫಿಟ್ ಹೆಂಗೆ ಕಂಡುಹಿಡಿಯೋದು? ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಟೋಟಲ್ ಪ್ರಾಫಿಟ್ ಬಂದುಬಿಟ್ಟು ಇಲ್ಲಿ 4 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಟೋಟಲ್ ಪ್ರಾಫಿಟ್ 56,000. 56,000 ಡಿವೈಡೆಡ್ ಬೈ ಇದು ಎಷ್ಟು ವರ್ಷದ ಪ್ರಾಫಿಟ್? 4 ವರ್ಷದ್ದು. ನಂಬರ್ ಆಫ್ ಇಯರ್ಸ್ 4. 56,000 ಬೈ 4 ಇಸ್ 14,000. ಓಕೆ, ಇದು ಆ್ಯಾವ್ರೇಜ್ ಪ್ರಾಫಿಟ್. ಇವಾಗ ಗುಡ್ ವಿಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ? 3 times ದಿ ಆ್ಯಾವ್ರೇಜ್ ಪ್ರಾಫಿಟ್ ಅಂತ. 14,000 ಇಂಟು 3 ನಮಗೆ 42,000 ಸಿಗುತ್ತೆ. ಈ 42,000 ಬಂದುಬಿಟ್ಟು ಇಡೀ ಫರ್ಮ್ದು ಗುಡ್ ವಿಲ್. ಇಲ್ಲಿ 3 ಪಾರ್ಟ್ನರ್ಸ್ದು ಕೂಡ ಗುಡ್ ವಿಲ್ ಇದೆ. ನಾವು ಬರೀ ಸಿದು ಎಷ್ಟು ಶೇರ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸಿಸ್ ಶೇರ್ ಆಫ್ ಗುಡ್ ವಿಲ್ ಇಸ್ 42,000 ಇಂಟು 2 ಡಿವೈಡೆಡ್ ಬೈ 10, ದಟ್ ಈಸ್ 8,400. ಸಿದ ಶೇರ್ ಇವಾಗ ಎಷ್ಟು? 8,400. ಇದನ್ನು ಉಳಿದಿರುವಂತಹ ಪಾರ್ಟ್ನರ್ಸ್ ಎ ಮತ್ತು ಬಿ ಅವರ ರೇಷ್ಯೋದಲ್ಲಿ ಕೊಡಬೇಕಾಗುತ್ತೆ. ಸೊ ಎ ಬಂದುಬಿಟ್ಟು 5 ಮತ್ತು ಬಿ ಬಂದುಬಿಟ್ಟು 3. 5:3 ರೇಷ್ಯೋದಲ್ಲಿ ಈ 8,400ನ ಡಿವೈಡ್ ಮಾಡಬೇಕು. ಸೊ ಎ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? 8,400 ಇಂಟು 5/8 ದಟ್ ಈಸ್ 5,250. ಬಿಗೆ 8,400 ಇಂಟು 3/8 ಇಸ್ 3,150. ಸೊ 8,400, ಎ ಬಂದುಬಿಟ್ಟು 5,250, ಬಿ ಬಂದುಬಿಟ್ಟು 3,150. ಇನ್ ದ ರೇಷಿಯೋ ಆಫ್ 5:3 ಇದು ಡಿವೈಡ್ ಆಗಿದೆ. ಈ ಅಮೌಂಟನ್ನು ಇವರಿಬ್ಬರು ಸೀಸ್ ಎಕ್ಸಿಕ್ಯೂಟರ್ ಅಕೌಂಟ್ ಅವ್ರಿಗೆ ಕೊಡಬೇಕಾಗುತ್ತೆ. ಸೊ ಈ ಅಮೌಂಟನ್ನ ನಾವು ಇಲ್ಲಿ ಬರ್ಕೊತೀವಿ. ಬೈ ಎಸ್ ಕ್ಯಾಪಿಟಲ್ ಅಕೌಂಟ್ 5,250 ಬೈ ಬೀಸ್ ಕ್ಯಾಪಿಟಲ್ ಅಕೌಂಟ್ 3,150. ಸೊ ಲಾಸ್ಟ್ ಅಡ್ಜಸ್ಟ್ಮೆಂಟ್, C's share of profit till the date of death should be calculated on the basis of last year profit. ಸೊ ಒಂದು ಲಾಸ್ಟ್ ಇಯರ್ ಪ್ರಾಫಿಟ್ ಬಂದುಬಿಟ್ಟು 15,000 ಇಂಟು 6/12 ದಟ್ ಈಸ್ ಹಿಸ್ ಟೈಮ್ ಪೀರಿಯಡ್ ಇಂಟು 2/10 ಇದು ಅವನ ರೇಷ್ಯೋ. ಓಕೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 1,500 ಸಿಗುತ್ತೆ. ಇದು ಪ್ರಾಫಿಟ್ಟಿಂದ ಬಂದಿರೋದಲ್ವಾ. ಸೊ ಕ್ರೆಡಿಟ್ ಸೈಡಲ್ಲಿ ನಾವು ಬೈ P&L ಸಸ್ಪೆನ್ಸ್ ಅಕೌಂಟ್ ಅಂತ ಬರ್ಕೊತೀವಿ. ಸೊ ಎಲ್ಲ ಕ್ರೆಡಿಟ್ ಸೈಡಲ್ಲೇ ಇರೋದ್ರಿಂದ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ.
32,100. ಇದನ್ನು ಡೆಬಿಟ್ ಸೈಡಲ್ಲಿ ಹಾಕೊಂಡ್ಬಿಟ್ಟು ನಾವು ಟು ಎಕ್ಸಿಕ್ಯೂಟರ್ಸ್ ಲೋನ್ ಅಕೌಂಟ್ ಅವರ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಇದು ಫೈನಲ್ ಎಕ್ಸಾಮ್ 2025ಗೆ ಬಂದಿರುವಂಥ 6 ಮಾರ್ಕ್ಸ್ ಪ್ರಾಬ್ಲಮ್. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಥ್ಯಾಂಕ್ ಯು.